ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ. ತಂತ್ರಜ್ಞಾನ ಅನ್ನೋದು ವರ ಆಗಬೇಕಿತ್ತು, ಆದರೆ ಕೆಲವೊಂದು ವಿಕೃತ ಮನಸ್ಸುಗಳಿಗೆ ಇದು ಅಸ್ತ್ರವಾಗ್ತಾ ಇದೆ. ದೇಶದ ಪ್ರಧಾನಿ ಮತ್ತು ರಾಷ್ಟ್ರಪತಿಯವರನ್ನೇ ಟಾರ್ಗೆಟ್ ಮಾಡಿ ಡೀಪ್ ಫೇಕ್ ವಿಡಿಯೋವನ್ನ ಸೃಷ್ಟಿಸಿದಂತಹ ಭೂಪ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಕೃತಕ ಬುದ್ಧಿಮತ್ತೆಯನ್ನ ಬಳಸಿಕೊಂಡು ದೇಶದ ಗಣ್ಯರ ಘನತೆಗೆ ಧಕ್ಕೆ ತರೋದಕ್ಕೆ ಪ್ರಯತ್ನಿಸಿದಂತಹ ಈ ಕಿಡಿಗೇಡಿ ಯಾರು? ಪೊಲೀಸರು ಇವನನ್ನ ಸೆರೆ ಹಿಡಿದಿದ್ದು ಹೇಗೆ? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ತಂತ್ರಜ್ಞಾನ ಈಗ ಲೋಕವನ್ನೇ ಆಳ್ತಾ ಇದೆ. ಆದ್ರೆ ಇದೇ ತಂತ್ರಜ್ಞಾನವನ್ನ ಬಳಸಿಕೊಂಡು ದೇಶದ ಅತ್ಯುನ್ನತ ಸಂವಿಧಾನಿಕ ಹುದ್ದೆಯಲ್ಲಿ ಇರುವಂತವರನ್ನ ಅಣುಕಿಸುವಂತಹ ಕೆಲಸವನ್ನ ಕೂಡ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಮುಖವನ್ನ ಬಳಸಿಕೊಂಡು ಅವರು ಆಡಿದಂತಹ ಮಾತುಗಳನ್ನ, ಅವರು ಆಡದೇ ಇರುವಂತಹ ಮಾತುಗಳನ್ನ ಕೂಡ ಅವರು ಆಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸಿ ಡೀಪ್ ಫೇಕ್ ವಿಡಿಯೋಗಳನ್ನ ಹರಿಬಿಟ್ಟಿದ್ದಂತಹ ಕಿಡಿಗೇಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ಸಖತ್ ವೈರಲ್ ಆಗ್ತಾ ಇತ್ತು. ಅದರಲ್ಲಿ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳು ವಿವಾದಾತ್ಮಕ ಹೇಳಿಕೆಯನ್ನ ನೀಡ್ತಾ ಇರುವಂತೆ ತೋರಿಸಲಾಗಿತ್ತು. ಇದನ್ನ ಗಮನಿಸಿದಂತಹ ಸೈಬರ್ ಕ್ರೈಮ್ ಪೊಲೀಸರು ತಕ್ಷಣ ಅಲರ್ಟ್ ಆಗಿದ್ರು. ತಾಂತ್ರಿಕ ತನಿಖೆಯನ್ನ ಕೈಗೊಂಡು ಪೊಲೀಸರು ಎಐ ವಿಡಿಯೋನ ಸೃಷ್ಟಿ ಮಾಡಿದ್ರಲ್ಲ, IP ಅಡ್ರೆಸ್ ಮತ್ತು ಡಿಜಿಟಲ್ ಫುಟ್ ಪ್ರಿಂಟ್ ಬೆನ್ನತ್ತಿ ಹೋಗಿ ಕೊನೆಗೂ ಕೂಡ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತ ಆರೋಪಿ ಕೇವಲ ಮೋಜು ಮಸ್ತಿಗಾಗಿ ಈ ಕೆಲಸವನ್ನ ಮಾಡ್ತಾ ಇದ್ನ ಅಥವಾ ಇದರ ಹಿಂದೆ ಯಾವುದಾದ್ರೂ ದೊಡ್ಡ ಸಂಚಿದ್ಯಾ ಅನ್ನೋದನ್ನ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ವಿದೇಶಿ ಹ್ಯಾಂಡ್ಲರ್ಗಳ ಜೊತೆ ಇವನಿಗೆ ಸಂಪರ್ಕ ಇದೆಯಾ ಅನ್ನುವಂಥ ಆಯಾಮದಲ್ಲಿ ಕೂಡ ವಿಚಾರಣೆ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಡೀಪ್ ಫೇಕ್ ಹಾವಳಿ ಹೆಚ್ಚಾಗ್ತಾ ಇದ್ದು ಕೇಂದ್ರ ಸರ್ಕಾರ ಈ ಬಗ್ಗೆ ಈಗಾಗಲೇ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಆಧಾರಿತ ನಕಲಿ ವಿಡಿಯೋಗಳು ಮತ್ತು ಆಡಿಯೋ ತುಣುಕುಗಳನ್ನು ರಚಿಸಿ ಪ್ರಸಾರವನ್ನ ಮಾಡಿದ್ದಕ್ಕಾಗಿ ಮುಜಾಫರ್ಪುರ ಪೊಲೀಸರು ಭಗವಾನ್ಪುರ ಬೋಚಾಹ ನಿವಾಸಿ ಪ್ರಮೋದ್ ಕುಮಾರ್ ರಾಜ್ ಅವರನ್ನ ಬಂಧಿಸಿದ್ದಾರೆ. ಈತ ಸಾಮಾನ್ಯ ಕಿಡಿಗೇಡಿಯಲ್ಲ. ಎಐ ತಂತ್ರಜ್ಞಾನವನ್ನ, ಈತನಿಗೆ ಅಪ್ರತಿಮ ಪಾಂಡಿತ್ಯವನ್ನ ಈ ಎಐ ತಂತ್ರಜ್ಞಾನದಲ್ಲಿ ಈತ ಪಡ್ಕೊಂಡಿದ್ದ. ವಿಶೇಷವಾಗಿ ಜನರೇಟಿವ್ ಎಐ ಮತ್ತು ಫೇಸ್ ಮ್ಯಾಪಿಂಗ್ ಮತ್ತು ಸಾಫ್ಟ್ವೇರ್ಗಳ ಆಳವಾದಂತಹ ಜ್ಞಾನವನ್ನ ಈತ ಹೊಂದಿದ. ಇದನ್ನ ದೇಶದ ಹಿತಾಸಕ್ತಿಗೆ ಬಳಸೋ ಬದಲು ದುರುದ್ದೇಶವಾಗಿ ಇದನ್ನ ಬಳಸ್ಕೊಳ್ತಾ ಇದ್ದ. ಕೇವಲ 1 ಗಂಟೆಯ ಅವಧಿಯಲ್ಲಿ ಈತ ಅತ್ಯಂತ ನಿಖರವಾದ ಡೀಪ್ ಫೇಕ್ ವಿಡಿಯೋಗಳನ್ನ ಸಿದ್ಧಪಡಿಸ್ತಾ ಇದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಹಿಂದೆ ಸಿನಿಮಾ ತಾರೆಯರ ಡೀಪ್ ಫೇಕ್ ವಿಡಿಯೋಗಳು ಸದ್ದು ಮಾಡ್ತಾ ಇತ್ತು. ಆದ್ರೆ ಈಗ ನೇರವಾಗಿ ದೇಶದ ನಾಯಕರನ್ನೇ ಗುರಿಯಾಗಿಸಿಕೊಂಡಿರೋದು ಆತಂಕಕಾರಿ ಸಂಗತಿ. ಎಐ ಮೂಲಕ ಸೃಷ್ಟಿಸುವಂತಹ ಇಂತಹ ವಿಡಿಯೋಗಳು ಸಮಾಜದಲ್ಲಿ ಅಶಾಂತಿ ಹರಡಲು ಕಾರಣ ಆಗ್ಬೋದು ಅನ್ನುವಂತಹ ಭಯ ತಜ್ಞರಲ್ಲಿದೆ. ಸದ್ಯ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಇವನು ಬಳಸಿದಂತಹ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಫೋನ್ಗಳನ್ನ ಫೋರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಲಾಗಿದೆ. ತಂತ್ರಜ್ಞಾನದ ದುರ್ಬಳಕೆ ಮಾಡಿಕೊಂಡ್ರೆ ಜೈಲೇ ಗತಿ ಎನ್ನುವಂತಹ ಸಂದೇಶವನ್ನ ಈ ಬಂಧನ ಸಾರಿದೆ. ನೋಡಿದ್ರಲ್ಲ, ಎಐ ತಂತ್ರಜ್ಞಾನವನ್ನ ಸರಿಯಾಗಿ ಬಳಸಿದ್ರೆ ಅಭಿವೃದ್ಧಿ, ತಪ್ಪಾಗಿ ಬಳಸಿದ್ರೆ ಕಂಬಿ ಎಣಿಸೋದು ಗ್ಯಾರಂಟಿ. ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋವನ್ನ ಕಣ್ಮುಚ್ಚಿ ನಂಬೋ ಮೊದಲು ಅದು ಅಸಲಿಯೋ ಅಥವಾ ನಕಲಿಯೋ ಅನ್ನೋದನ್ನ ಪರಿಶೀಲಿಸೋದು ಅನಿವಾರ್ಯ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.